ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಕೊನೆಯಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ. ಈ ಹೃದಯ ನಿನಗಾಗಿ. ಪ್ರಿನ್ಸಿಪಲ್ ಕೋಣೆಗೆ ಓಡಿ ಬಂದ ಕಾಲೇಜ್ನ ಸಹಾಯಕ ರಮಣ, ಸರ್, ಫಸ್ಟ್ ಇಯರ್ ಹಾಗೂ ಸೀನಿಯರ್ ಸ್ಟೂಡೆಂಟ್ಸ್ ಹೊಡೆದುಕೊಳ್ಳುತ್ತಿದ್ದಾರೆ. ಸ್ಪೋರ್ಟ್ಸ್ ರೂಮಿನ ಎಲ್ಲ ವಸ್ತು ಹೊರಗಡೆ ಬಂದಿದೆ ಸರ್. ಹೆಚ್ಚು ಕಮ್ಮಿ ಆಗುವ ಮೊದಲು ನಿಲ್ಲಿಸಿ ಸರ್ ಎಂದನು ನಿಟ್ಟುಸಿರು ಬಿಡುತ್ತಾ. ಪ್ರಿನ್ಸಿಪಲ್ ಭಾಸ್ಕರ್ ಅವರು ಕೇಳಿದ ಕೂಡಲೇ ಮೈದಾನ ಕಡೆ ಓಡಿದರು. ಎಲ್ಲ ಸ್ಟಾಫ್ ಸ್ಟೂಡೆಂಟ್ಸ್ ನಿಂತು ಜಗಳ ನೋಡುತ್ತಿದ್ದರು. ಮೈಕ್ ಹಿಡಿದು ಸ್ಟೂಡೆಂಟ್ಸ್ನ ಕಂಟ್ರೋಲ್ ಮಾಡಲು ಪ್ರಯತ್ನ ಪಟ್ಟರು. ಭಾಸ್ಕರ್ ಅವರು ಸೋತರು. ಆ ಕೂಡಲೇ ಮ್ಯಾನೇಜ್ಮೆಂಟ್ಗೆ ಕಂಪ್ಲೇಂಟ್ ಮಾಡಿದರು. ಸೀನಿಯರ್ ಹಾಗೂ ಜೂನಿಯರ್ ಸ್ಟೂಡೆಂಟ್ಸ್ನ ತಡೆಯಲು ಕಾಲೇಜ್ನ ಕೆಲ ಹುಡುಗರಿಗೆ ಹೇಳಿದ್ದರು. ಧೈರ್ಯ ಮಾಡಿ ಕೆಲ ಹುಡುಗರು ಜಗಳ ಮಾಡಿದವರನ್ನು ಹಿಡಿದಿಟ್ಟರು. ಸ್ವಲ್ಪ ಹೊತ್ತಿನಲ್ಲಿ ಕಾರ್ನಿಂದ ಇಳಿದ ಸೀತಾದೇವಿ 50 ವರ್ಷದ ಮಹಿಳಾ ಸಾಧಕಿ, ಕಾಲೇಜ್ನ ಮುಖ್ಯಸ್ಥೆ. ಹಸಿರು ಬಣ್ಣದ ರೇಷ್ಮೆ ಸೀರೆ, ಅದೇ ಬಣ್ಣದ ಕೊರಳಹಾರ, ಕಣ್ಣಿಗೆ ಕನ್ನಡಕ, ಕೈಗೆ 4 ಬಂಗಾರದ ಬಳೆ, ಇನ್ನೊಂದು ಕೈಗೆ ವಾಚ್ ಕಟ್ಟಿದ್ದರು. ಬಂದವರೇ ಮೈದಾನದ ಸ್ಟೇಜ್ ಹತ್ತಿದರು. ಪ್ರಿನ್ಸಿಪಲ್ ಅವರ ಹಿಂದಿನಿಂದ ಹೋಗಿ ಮೈಕ್ ಕೊಟ್ಟರು. ಮೊದಲಿಗೆ ಸ್ಟೂಡೆಂಟ್ಸ್ ಜಗಳ ನನ್ನ ಬಳಿ ಬಂದಿದೆ. ಅದು ಕಾಲೇಜ್ ಓಪನ್ ಆಗಿ 1 ತಿಂಗಳು ಕಳೆಯುವ ಮುನ್ನ. ನೀವೆಲ್ಲ ವಿದ್ಯೆ ಕಲಿಯುವ ದೇವಾಲಯದಲ್ಲಿ ಜಗಳ ಮಾಡುತ್ತೀರಾ? ನೀವೆಲ್ಲ ರೌಡಿಗಳ? ಹಾಗೆ ಇದ್ದರೆ ಕಾಲೇಜ್ ಒಳಗಡೆ ಕಾಲಿಡಬೇಡಿ. ಕಾಲೇಜ್ನ ಹೆಸರು ಹಾಳು ಮಾಡುವುದರ ಜೊತೆ ನಿಮ್ಮ ಹೆಸರು ಸಸ್ಪೆಂಡ್ ಪತ್ರದಲ್ಲಿ ಇರುತ್ತೆ ಎಂದು ಹೇಳಿ ಸೀತಾದೇವಿ ಕ್ಯಾಬಿನ್ ಕಡೆ ಹೊರಟರು. ಅಮ್ಮ, ಬಾಕ್ಸ್ಗೆ ಚಪಾತಿ ಸಾಕು. ದಿನಾ ನಿನ್ನ ಅನ್ನ ರಸಂ ತಿಂದು ಸಾಕಾಗಿದೆ. ಅಂಜು, ಏನು ಮಾಡೋದು? ಈ ಲಾಕ್ಡೌನ್ ಕೊರೋನಾ ಆದಮೇಲೆ ನನ್ನ ಕಸ್ಟಮರ್ಸ್ ಕಡಿಮೆ ಆಗಿ ಈಗ ಸ್ವಲ್ಪವೇ ಬರುತ್ತಿದ್ದಾರೆ. ಅದು ಸರಿ ಅಮ್ಮ, ಹೊರಗಡೆ ಹೋಗದೇ ಇದ್ದರೆ ಯಾರು ಬಟ್ಟೆ ಹೊಲಿಸಿಕೊಳ್ಳುತ್ತಾರೆ? ಕನ್ನಡಿ ಮುಂದೆ ನಿಂತು ಹೇಳುತ್ತಾ ಕೂದಲನ್ನು ಪೂರ್ತಿಯಾಗಿ ಎಳೆದು ಜುಟ್ಟು ಹಾಕಿದಳು. ಆಗಷ್ಟೇ ಹೊರಗಡೆಯಿಂದ ಓಡಿ ಬಂದ ತಮ್ಮ, ಅಕ್ಕ ತಗೋ ಪ್ರಸಾದ, ಅಕ್ಕನ ಕೈಗೆ ಕೊಟ್ಟೆನು. ಏನು ಇವತ್ತು ಸ್ಪೆಷಲ್ ಪ್ರಸಾದ? ಪುಳಿಯೋಗರೆ ಎಂದಳು. ಅಕ್ಕ, ಇವತ್ತು ಯೋಗ ಟೀಚರ್ ಹುಟ್ಟು ಹಬ್ಬ, ಅದಕ್ಕೆ ನಮಗೆಲ್ಲ ಈ ಪ್ರಸಾದ ಎಂದ ತಮ್ಮ. ಅಂಜನಾ ಅಮ್ಮ ಗೌರಿ ಲೇಡೀಸ್ ಟೈಲರ್. ಅಪ್ಪ ಕೆಲಸ ಮಾಡುವ ಜಾಗದಲ್ಲಿ ಭೂಕುಸಿತ ಉಂಟಾಗಿ ಕಾಣೆಯಾದರು. 5 ವರ್ಷದ ಹಿಂದೆ. ಇಂದಿಗೂ ಗೌರಿ ಗಂಡನ ಬರುವಿಕೆಗಾಗಿ ಕಾಯುತ್ತಿದ್ದಾರೆ. ಅಂಜನಾ PUC ಮುಗಿಸಿ ರಾತ್ರಿ ಡಿಗ್ರಿ ಕಾಲೇಜ್ 1 ವರ್ಷ ಮುಗಿಸಿ ನೇರವಾಗಿ ಡಿಗ್ರಿ ಎಕ್ಸಾಮ್ ಬರೆಯಲು ಮನೆಯ ಜವಾಬ್ದಾರಿ ಹೊತ್ತು ಹತ್ತಿರದ ಹೋಟೆಲ್ನಲ್ಲಿ ರಿಸೆಪ್ಷನ್ ಆಗಿ ಕೆಲಸಕ್ಕೆ ಸೇರಿದ್ದಾಳೆ. 19ರ ತರುಣಿ. ತಮ್ಮ ಅರುಣ್ ಇನ್ನೂ ಹೈಸ್ಕೂಲ್ ಆನ್ಲೈನ್ ಕ್ಲಾಸ್ ನಡೆಯುತ್ತಿದೆ. ಬೆಳಗ್ಗೆ ಹತ್ತಿರದ ದೇವಸ್ಥಾನದಲ್ಲಿ ಯೋಗ ತರಬೇತಿ ಪಡೆಯುತ್ತಿದ್ದಾನೆ. ಅಕ್ಕ ಎಂದರೆ ತುಂಬ ಪ್ರೀತಿ. ಇದು ನಮ್ಮ ಹೀರೋಯಿನ್ ಪರಿಚಯ. ಈಗ ಹೀರೋ ಪರಿಚಯನೂ ಬೇಕಲ್ವಾ? ಕಾರ್ತಿಕ್ ಸಂಜೆ ಮನೆ ಒಳಗೆ ಕಾಲಿಡುತ್ತಿದ್ದಂತೆ ಮೇಲಿನ ಮಹಡಿ ಮೇಲೆ ಕುಳಿತ ಸೀತಾದೇವಿಯ ದನಿ, ಅಲ್ಲೇ ನಿಲ್ಲು ಎಂದು. ಕಾರ್ತಿಕ್ ಆ ದನಿಗೆ ಮತ್ತಷ್ಟು ಕೋಪಗೊಂಡು ಗ್ರ್ಯಾಂಡ್ಮಾ ಎಂದು ಹೇಳುತ್ತಾ ಎದುರಿಗೆ ಇದ್ದ ಟೇಬಲ್ ಮೇಲಿನ ಊದಾನಿಯನ್ನು ಹೊಡೆದು ಬಿಟ್ಟನು. ಅವನ ಕೋಪ ಮನೆಯಲ್ಲಿನ ಕೆಲಸಗಾರರಿಗೆ ಮೊದಲೇ ಗೊತ್ತಿತ್ತು. ಹಾಗಾಗಿ ಅವರಿಗೆ ಭಯ ಹುಟ್ಟಿತು. ಕಾರ್ತಿಕ್ ಒಬ್ಬ ಕೋಟ್ಯಾಧಿಪತಿಯ ಮೊಮ್ಮಗ. ಎಲ್ಲ ವಿಷಯದಲ್ಲೂ ಅವನ ಮಾತು ನಡೆಯಲೇಬೇಕು ಎನ್ನುವ ಕೆಟ್ಟ ಅಭ್ಯಾಸ. ಹೆಸರಾಂತ ಕಾಲೇಜ್ನಲ್ಲಿ ಬಿಸ್ನೆಸ್ ಸ್ಟಡಿ ಮಾಡುತ್ತಿದ್ದಾನೆ. ಅಪ್ಪ ಅಮ್ಮನ ಪ್ರೀತಿ ಇಲ್ಲದೆ ಅಜ್ಜಿಯ ಸರ್ವಸ್ವವೂ ಆಗಿದ್ದಾನೆ. ಸೀತಾದೇವಿ ಕಾರ್ತಿಕ್ನ ಕೋಪದ ಸ್ವಭಾವದಿಂದ ತತ್ತರಿಸಿ ಹೋಗಿದ್ದಾರೆ. ಕಾರಣವೂ ಗೊತ್ತು, ಆದರೆ ಕಾರ್ತಿಕ್ನಿಂದ ಮುಚ್ಚಿಟ್ಟಿದ್ದಾರೆ. ಕಾರ್ತಿಕ್ ಮೆಟ್ಟಿಲ ಮೇಲೆ ಹೋಗುತ್ತಿದ್ದನ್ನು ನೋಡಿ 20 ವರ್ಷದ ಹಿಂದೆ ಪ್ರೀತಿಯಲ್ಲಿ ಸಾಕಿದ ಮಗಳು ಮಾಡಿದ ತಪ್ಪು ಕಣ್ಣಾರೆ ಸಾಲು ಸಾಲು ನೆನಪು ಎದುರಿಗೆ ನಿಂತವು. 20 ವರ್ಷದ ಹಿಂದೆ ನನ್ನ ಮಗಳು ಸುನಂದಾಗೆ ನನ್ನ ಇಷ್ಟದ ಹಾಗೆ ನನ್ನ ಸಂಪತ್ತಿಗೆ ಸರಿ ಇರುವ ಪ್ರಹಲ್ನೊಂದಿಗೆ ಮದುವೆ ಮಾಡಿಸಿದೆ. ಆದರೆ ಅವಳು ಮಾಡಿದ್ದು? ನೆನಪಿನ ಅಂಗಳಕ್ಕೆ ಜಾರಿದರು ಸೀತಾದೇವಿ. ಕಾಲೇಜಿನಿಂದ ಬಂದ ಸುನಂದಾಳನ್ನು ಕರೆದ ಸೀತಾದೇವಿ, ಬೇಗನೆ ರೆಡಿಯಾಗೋ, ಬಟ್ಟೆ ಅಂಗಡಿಗೆ ಹೋಗುವ. ನಿನಗೆ ಚೆನ್ನಾಗಿ ಇರುವ ರೇಷ್ಮೆ ಸೀರೆ ತೆಗೆದುಕೊಡಬೇಕು ಎಂದರು. ಅಮ್ಮ, ಈಗಲೇ ಬೇಕಾದಷ್ಟು ಸೀರೆ, ಚೂಡಿದಾರ, ಲಂಗ ದಾವಣಿ ಇದೆ. ಇನ್ನೂ ನನಗೆ ಬೇಡ ಎಂದಳು ಸುನಂದ. ನೀನು ಬರಲೇಬೇಕು ನಾಳೆ. ನನ್ನ ಫ್ರೆಂಡ್ ಮಗ ಹಾಗೂ ಮನೆಯವರು ನಿನ್ನ ನೋಡಲು ಬರುವಾಗ ಚೆನ್ನಾಗಿ ಅಲಂಕಾರ ಮಾಡಿಕೊಳ್ಳಬೇಕು. ಈಗ ಬಾ ಎಂದು ಕೈ ಹಿಡಿದು ಕಾರಿನಲ್ಲಿ ಕುಳಿತುಕೊಳ್ಳಲು ಹೇಳಿದರು. ಅಮ್ಮನ ಮಾತು ಕೇಳಿ ಭಯದಲ್ಲಿ, ಅಮ್ಮ, ನಾಳೆ ಯಾಕೆ ಅವರು ಬರುತ್ತಾರೆ ಎಂದಳು. ಇದು ಏನಂತ ಪ್ರಶ್ನೆ? ಕಾಲೇಜ್ ಹೋಗುವ ಹುಡುಗಿ ಇಷ್ಟು ತಿಳಿಯಲಿಲ್ವಾ? ನಿನ್ನ ಮದುವೆ ಮೀನಾಕ್ಷಿಯ ಮಗ ಪ್ರಹಲ್ದೊಂದಿಗೆ ಎಂದರು. ಅಮ್ಮ, ನನ್ನ ಬಳಿ ಕೇಳದೆ ಅವರೊಂದಿಗೆ ಮದುವೆ ನಿಶ್ಚಯ ಮಾಡಿದ್ಯಾ?
ನೀನು ಹುಡುಗಿ, ಪ್ರಹ್ಲಾದ್ ಜೊತೆ ಅವನ ಅಪ್ಪ ಅಮ್ಮ ಹೇಳಿಲ್ಲ. ಇದು ನಾವೇ ಹಿರಿಯರು ನಿಶ್ಚಯ ಮಾಡಿದ್ದು ಎಂದರು. ಅಮ್ಮ ಎಂದಳು ಸುನಂದ ಜೋರಾದ ಧ್ವನಿಯಲ್ಲಿ. ಸೀತಾದೇವಿ ಮಗಳಿಗೆ ಕಡೆ ಒಂದು ನೋಟ. ಮೇಡಮ್, ಬಟ್ಟೆ ಅಂಗಡಿ ಬಂತು ಎಂದನು ಮನೆಯ ಕಾರಿನ ಡ್ರೈವರ್. 1 ಗಂಟೆಯಾದರೂ ಸುನಂದ ಯಾವ ಸೀರೆಯನ್ನೂ ಒಪ್ಪಿಕೊಳ್ಳದೆ ತಲೆಯಲ್ಲಿ ಬರುವ ಯೋಚನೆಯಲ್ಲಿ ಮುಳುಗಿದಳು. ಸೀತಾದೇವಿಯೇ ಮಗಳಿಗೆ ತಿಳಿ ಹಳದಿ ಬಣ್ಣದ ಕಂಚೀವರಂ ಸೀರೆ ಆರಿಸಿದರು. ಅಲ್ಲೇ ಇದ್ದ ಆಭರಣದ ಅಂಗಡಿಯಲ್ಲಿ ಅದಕ್ಕೊಪ್ಪುವ ಆಭರಣವನ್ನೂ ಖರೀದಿಸಿದರು. ಮಗಳೇ, ರಾತ್ರಿ ಹೋಟೆಲ್ನಲ್ಲಿ ಊಟ ಮುಗಿಸಿ ಹೋಗುವ ಎಂದರು. ಸುನಂದಾಗೆ ಒಂದು ಕ್ಷಣ ಮನೆಗೆ ಹೋದರೆ ಸಾಕೆಂದಿತ್ತು. ಹೋಟೆಲ್ನಲ್ಲಿ ಬೇಗನೆ ಊಟ ಮುಗಿಸಿ ಮನೆಗೆ ಹೊರಟರು. ಮನೆಯ ಒಳಗೆ ಕಾಲಿಡುತ್ತಿದ್ದಂತೆ, ಅಮ್ಮ, ನಾನು ಈ ಮದುವೆಗೆ ಒಪ್ಪಲ್ಲ. ನನಗೆ ಓದಬೇಕು. ಓದಬೇಕಾ ಅಥವಾ ಪ್ರೀತಿ ಮಾಡಬೇಕಾ? ಸೀತಾದೇವಿಯು ಮಗಳಿಗೆ ಪ್ರಶ್ನೆ ಮಾಡಿದರು. ಅಮ್ಮ ಎಂದಳು ಕೈಕೈ ಹಿಂಡುತ್ತಾ. ಮನೆಯಲ್ಲಿನ ಮಾತು ಹೊರಗಡೆ ಕೇಳಬಾರದು. ಬಾ ಕೋಣೆಗೆ, ಕೆಲಸದ ಆಳುಗಳು ಇದ್ದಾರೆ. ಅಮ್ಮ ಮಗಳು ಪ್ರೀತಿಗೆ ಇನ್ನೊಂದು ಹೆಸರು. ಆದರೆ ಇವತ್ತು ಅವರ ಜೋರು ಧ್ವನಿ ಅವರಿಗೂ ಭಯ ಹುಟ್ಟುವಂತೆ ಮಾಡಿದ್ದು. ಸುನಂದ, ನೀನು ಒಬ್ಬ ಸಾಮಾನ್ಯ ಹುಡುಗನ ಪ್ರೀತಿಯಲ್ಲಿ ಬಿದ್ದಿದ್ದೀಯಾ? ಅದಕ್ಕೆ ಈ ನಿರ್ಧಾರ? ಇಲ್ಲ ಅಮ್ಮ, ನಾನು ಮದುವೆಯಾಗುವುದು ವಿಕಾಸ್ ಜೊತೆಯೇ. ನನಗೆ ಪ್ರಹ್ಲಾದ್ ಇಷ್ಟ ಇಲ್ಲ ಎಂದಳು. ಸುನಂದ, ನಾಳೆ ಬೆಳಿಗ್ಗೆ ರೆಡಿಯಾಗು ಅಷ್ಟೇ, ಜಾಸ್ತಿ ಮಾತು ಬೇಡ ಎಂದರು. ಸುನಂದ ಅಳುತ್ತಾ ಬೆಡ್ ಮೇಲೆ ಮಲಗಿದಳು. ಬೆಳಗ್ಗೆ ಮೀನಾಕ್ಷಿ ಜೊತೆ ಗಂಡ ಹಾಗೂ ಮಗನ ಬರಮಾಡಿಕೊಂಡರು. ಪ್ರಹ್ಲಾದ್ ನೋಡಲು ಸುಂದರವಾಗಿಲ್ಲ, ಆದರೂ ಆಕರ್ಷಣೀಯ ನೋಟ, ಕಟ್ಟುಮಸ್ತಿನ ದೇಹ. ದುಡ್ಡಿನಲ್ಲೇ ಬೆಳೆದ ಅವನಿಗೆ ಅಷ್ಟೇ ಅಹಂಕಾರವೂ ಇತ್ತು. ಸುನಂದ ಹೆಸರಿನಷ್ಟೇ ಮುದ್ದಾದ ಚೆಲುವೆ, 20ರ ಹರೆಯ ರತಿಯನ್ನು ಹೋಲುವ ನಡಿಗೆ, ಅಗಲವಾದ ಕಣ್ಣು, ಉದ್ದದ ಜಡೆಗೆ ಮಲ್ಲಿಗೆಯನ್ನು ಮುಡಿಸಲಾಗಿದೆ. ಮಹಡಿ ಮೆಟ್ಟಲಿನಿಂದ ಇಳಿದು ಬಂದವಳನ್ನು ನೋಡಿದ ಪ್ರಹ್ಲಾದ್ಗೆ ಆಗಸದಿಂದ ಭೂಮಿಗೆ ಇಳಿದ ದೇವತೆಯಂತೆ ಕಂಡಳು. ಒಂದೇ ನೋಟಕ್ಕೆ ಮನದ ಒಡತಿಯಾದಳು. ಸುನಂದಾಳ ಒಪ್ಪಿಗೆ ಕೇಳದೆ ಮದುವೆ ನಿಶ್ಚಯ ಮಾಡಿಬಿಟ್ಟರು. ಅಮ್ಮ, ನೀವು ದುಡುಕಿಬಿಟ್ಟಿರಿ. ನನ್ನ ಭಾವನೆಗೆ ಬೆಲೆ ಇಲ್ಲವೇ? ನೀವು ಹೇಳಿದ ಹಾಗೇ ಬೆಳೆದೆ. ನನಗಂತ ಯಾವತ್ತೂ ನೀವು ಸ್ವತಂತ್ರ ಕೊಟ್ಟೇ ಇಲ್ಲ. ಗೂಡಿನಲ್ಲಿ ಸಾಕಿದ ಹಕ್ಕಿಯ ಬದುಕು, ಸ್ವಚ್ಛದ ಆಕಾಶದಲ್ಲಿ ಹಾರುವ ಮೊದಲೇ ನನ್ನ ರೆಕ್ಕೆಗಳನ್ನು ಕತ್ತರಿಸಿಬಿಟ್ಟಿರಿ. ಮಗಳ ನೋವು ಕಾಣಿಸಿದರೂ ಮುಂದೊಂದು ದಿನ ಚೆನ್ನಾಗಿ ಇರುತ್ತಾಳೆ ಎಂಬ ನಂಬಿಕೆ ಸೀತಾದೇವಿಗೆ. ಸುನಂದ, ಹಾದಿಹರೆಯದ ಪ್ರೀತಿ ಬರೀ ಆಕರ್ಷಣೆ. ದೇಹದ ಆಸೆ ತೀರಿದ ಮೇಲೆ ಏನೂ ಇಲ್ಲ. ನೀನು ಆ ಹುಡುಗನ ಮದುವೆ ಆದರೆ ಸ್ವಲ್ಪ ದಿನ ಚೆನ್ನಾಗಿ ಇರುತ್ತೆ, ಇಲ್ಲ ಎಂದು ಹೇಳಲ್ಲ. ಒಂದು ಮಗು ಆದರೆ ಅದರ ಜವಾಬ್ದಾರಿ, ಲಾಲನೆ ಪಾಲನೆ ನಿನಗೆ ಕಷ್ಟವಾಗಿ ಗಂಡ ಹೆಂಡತಿಗೆ ಜಗಳ. ನೀನು ವೈಭೋಗದಲ್ಲಿ ಬೆಳೆದು ಅವನ ತಿಂಗಳ ಸಂಪಾದನೆಗೆ ಕಾಯಬೇಕು. ಅದರಲ್ಲಿ ಉಳಿಯುವುದು ಕಷ್ಟ. ನಿನಗೆ ಜೀವನ ಇನ್ನೂ ಕಷ್ಟ. ನಿನ್ನ ಬಳಿ ಯಾರೂ ಇಲ್ಲದಿದ್ದರೆ ಹೇಗೆ ಬಾಳುವೆ? ಹೇಳು ಸುನಂದ. ಅಮ್ಮ, ನಿನ್ನ ಮಾತು ಒಪ್ಪುವೆ, ಆದರೆ ಪೂರ್ತಿಯಾಗಿ ಅಲ್ಲ. ನನಗೆ ಆಕರ್ಷಣೆ ಪ್ರೀತಿಯಾಗಿಲ್ಲ. ನಾನು ಪ್ರೀತಿ ಮಾಡುವಾಗಲೇ ಆತನೇ ನನ್ನ ಗಂಡ, ನನ್ನ ಬಾಳ ಸಂಗಾತಿ ಎಂದು. ಅಮ್ಮ, ಮದುವೆ ಮಾಡುವುದಾದರೆ ವಿಕಾಸ್ ಜೊತೆ ಮಾಡಿ ಪ್ಲೀಸ್, ಕೈ ಮುಗ್ದು ಬೇಡಿದಳು. ಸಾಧ್ಯ ಇಲ್ಲ, ನನ್ನ ತೀರ್ಮಾನ ಸರಿಯಾಗಿಯೇ ಇರುತ್ತೆ. ಅಷ್ಟೇ ಕಠಿಣ ಮಾತು ಅಮ್ಮನದ್ದು. ಗ್ರ್ಯಾಂಡ್ಮಾ, ಗ್ರ್ಯಾಂಡ್ಮಾ ಕರೆಗೆ ಕಣ್ಣು ತೆರೆದು, ಸುನಂದ, ಈಗ ಈ ಅಮ್ಮನ ನೆನಪು ಆಯಿತೆ ಎಂದರು. ಗ್ರ್ಯಾಂಡ್ಮಾ, ಆ ಹೆಸರು ಹೇಳಿ ನನ್ನ ಕೋಪ ಮತ್ತಷ್ಟು ಹೆಚ್ಚು ಮಾಡಬೇಡ. ಆ ಹೆಸರು ನನ್ನ ಈ ಜನ್ಮದಲ್ಲಿ ಕೇಳಲು ಇಷ್ಟ ಇಲ್ಲ. ರಾತ್ರಿ 9 ಗಂಟೆ ಊಟಕ್ಕೆ ಬನ್ನಿ. ಹಾಳಾದ ಆ ನೆನಪು ಬಿಡು. ಎಷ್ಟೇ ಹೇಳಿದರೂ ಹೆತ್ತ ಮಗಳನ್ನು ಮರೆಯಲು ಸಾಧ್ಯವೇ? ಇಲ್ಲ, ಅವಳು ಕೊಟ್ಟ ನೋವು ಮರೆಯಲು ಸಾಧ್ಯವೇ? ಊಟದ ತಟ್ಟೆಗೆ ಕೈ ಹಾಕಿ ತಿನ್ನುತ್ತಿರುವಾಗ, ಕಾರ್ತಿಕ್, ಕಾಲೇಜ್ನಲ್ಲಿ ಬೆಳಗ್ಗೆ ಏನಾಯಿತು? ನೀನು ರೌಡಿನಾ? ಗ್ರ್ಯಾಂಡ್ಮಾ, ನಿಮಗೆ ಸರಿಯಾಗಿ ಗೊತ್ತಿಲ್ಲದೆ ಮಾತಾಡಬೇಡಿ. ಕಾಲೇಜ್ನಲ್ಲಿ ಸಿಗರೆಟ್ ಸೇದಿದ್ದರೆ ಕಾನೂನು ಅಪರಾಧ. ನನಗೆ ಬುದ್ಧಿ ಹೇಳಲು ಅವರು ಜಸ್ಟ್ ಕಾಲೇಜ್ ಮೆಟ್ಟಿಲು ನೋಡಿದ ಜೂನಿಯರ್. ಆ ಕಾಲೇಜ್ ನಂದೆ. ನನಗೇ ಪಾಠ ಮಾಡಿದರೆ ನಾನು ಸುಮ್ಮನೆ ಬಿಡಲ್ಲ. ಪಾಠ ಕೇಳಲು ನನ್ನದೇ ತಪ್ಪು ಇದ್ದರೂ ನನ್ನಿಂದ ಸಾಧ್ಯ ಇಲ್ಲ. ಕಾರ್ತಿಕ್ ಇರುವುದೇ ಹೀಗೆ. ಕಾರ್ತಿಕ್, ಕೋಪ ಒಳ್ಳೆಯದಲ್ಲ. ನಮ್ಮದೇ ಕಾಲೇಜ್ ಆದರೂ ದರ್ಪ ಒಳ್ಳೆಯದಲ್ಲ. ನಮ್ಮ ಕಾಲೇಜ್ಗೆ ಒಳ್ಳೆಯ ಹೆಸರಿದೆ, ಅದನ್ನು ಹಾಳು ಮಾಡಬೇಡ. ಮುಂದೆ ನೀನೇ ನಡೆಸುವ ಕಾಲೇಜ್, ನೆನಪಿರಲಿ. ಗ್ರ್ಯಾಂಡ್ಮಾ, ಊಟ ಚೆನ್ನಾಗಿದೆ. ನನಗೆ ಕ್ಲಬ್ಗೆ ಹೋಗಬೇಕು. ಫ್ರೆಂಡ್ಸ್ ಕಾಯುತ್ತಿದ್ದಾರೆ. ಟೈಮ್ ಆಯಿತು, ಬಾಯ್. ಕಾರ್ತಿಕ್, ಇವತ್ತು ಲೇಟಾಗಿ ಬಂದರೆ ವಾಚ್ಮ್ಯಾನ್ ರೂಮ್ನಲ್ಲಿ ಮಲಗು. ಮನೆ ಬಾಗಿಲು ತೆಗೆಯಲ್ಲ. ಸೀತಾದೇವಿಯವರೇ, ನಿಮ್ಮ ಆಜ್ಞೆ ಮೀರಲು ನಾನ್ಯಾರು? ವಾಚ್ಮ್ಯಾನ್ ಅಂಕಲ್ ಜೊತೆ ಇವತ್ತು ನಿದ್ದೆ. ಬಾಯ್, ಲವ್ ಯು ಅಜ್ಜಿ ಎಂದು ಹೇಳಿ ಹೊರಟ.
ನಿನ್ನ ಬೆಳೆಸಿದ ರೀತಿ ಸರಿ ಇದೆಯೋ ಇಲ್ಲವಾ? ನಿನಗೆ ಕೊಟ್ಟ ಸ್ವಾತಂತ್ರ್ಯ ಜಾಸ್ತಿ ಆಯಿತಾ? ಹೀಗೆ ನಿನ್ನ ಸರಿ ಮಾಡಲಿ? ತಟ್ಟನೆ ಹೊಳೆದದ್ದು ಮದುವೆ. 3 ಗಂಟು ಕಟ್ಟಿದ ಮೇಲೆ ಜವಾಬ್ದಾರಿ ಬರುತ್ತೆ. ಸೀತಾದೇವಿ ತಲೆಯಲ್ಲಿ ಮದುವೆ ಮಂಟಪ ಕಟ್ಟಿಬಿಟ್ಟರೋ. ಅಮ್ಮ, ಗಂಟೆ 12, ಮಲ್ಗೋ, ನಾಳೆನೂ ಕೆಲಸ ಮಾಡಬಹುದು. ನಿದ್ದೆ ಇಲ್ಲದೆ ಕೆಲಸ ಮಾಡಿ ನಾಳೆ ತಲೆ ಸುತ್ತು ಬಂದರೆ ಇದ್ದ ಹಣ ಡಾಕ್ಟರ್ ಪಾಲಾಗುತ್ತೆ. ತನ್ನ ಅಮ್ಮನ ಕೆಲಸಕ್ಕೆ ಸಹಾಯ ಮಾಡುತ್ತಾ ಹೇಳಿದಳೋ ಅಂಜನಾ. ಮಲಗಲು ಬಂದ ಗೌರಿ ಅರುಣ್ ಮುಖ ನೋಡುತ್ತಿದ್ದರು. ಅಮ್ಮ, ಅರುಣ್ ಮಲಗಿದ್ದಾನೆ, ನೀನು ನೋಡಿದ್ದು ಸಾಕು, ಮಲ್ಗು, ಲೈಟ್ ಆಫ್ ಮಾಡಿದಳು. ಅಂಜು, ನೀನು ಅರುಣ್ ಚೆನ್ನಾಗಿ ಬದುಕಬೇಕಿತ್ತು, ಆದರೆ ಅವರು ನಮಗೆ ಮೋಸ ಮಾಡಿಬಿಟ್ಟರು. ನಾನು ಕೆಲಸ ಮಾಡದೇ ಇದ್ದವಳು ಪ್ರತಿ 1 ರೂಪಾಯಿ ಕೂಡಿ ನಿಮ್ಮನ್ನು ಸಾಕುವ ಹಾಗೆ ಮಾಡಿದ್ದು, ಹೇಳುತ್ತಾ ಕಣ್ಣೀರು. ಅಮ್ಮ, ಪ್ರತಿ ಸಾರಿ ಹೀಗೆ ಮಾತನಾಡುತ್ತೆ. ಅವರು ಯಾರೋ, ನಮಗೆ ಯಾಕೆ ಮೋಸ ಮಾಡುತ್ತಾರೆ? ಈ ಮಾತು ಕೇಳಿ ಕೇಳಿ ಸಾಕಾಗಿದೆ. ದಯವಿಟ್ಟು ಅಮ್ಮ ಮಲಗಿ. ಬೆಳಗ್ಗೆ 8 ಗಂಟೆ. ಅಮ್ಮ, ಬೇಗ ತಿಂಡಿ ಕೊಡು, ಸಮಯ ಆಯಿತು. ಅಕ್ಕ, 2 ದೋಸೆ ಇದೆ, ತಿನ್ನು. ಅರುಣ್, ನನಗೆ ಸಮಯ ಆಯಿತು, 2 ದೋಸೆ ಬೇಡ, ಒಂದೇ ಸಾಕು. ಅಕ್ಕ, ನನ್ನ ಸೈಕಲ್ನಲ್ಲಿ ಬಸ್ ಸ್ಟ್ಯಾಂಡ್ ತನಕ ಬಿಡುವೆ, ಬೇಗ ತಿನ್ನು. ಅಕ್ಕ ತಮ್ಮ ರೆಡಿಯಾಗಿ ನಿಂತರು. ಗೌರಿ ತನ್ನ ಮಗನಿಗೆ, ಅರುಣ್, ಮನೆಗೆ ಬರುವಾಗ ಬಟ್ಟೆ ಹೊಲಿಯುವ ನೂಲು ಖಾಲಿಯಾಗಿದೆ, ಬಣ್ಣ ಹೇಳುತ್ತೇನೆ, ತಂದು ಬಿಡು. ಅಮ್ಮ, ಬಸ್ ಸ್ಟ್ಯಾಂಡ್ ಇಲ್ಲೇ ಇದೆ, ನಿನ್ನ ಬಟ್ಟೆ ನೂಲಿನ ಅಂಗಡಿ ದೂರ ಇದೆ, ಸೈಕಲ್ ತುಳಿದು ಅಷ್ಟು ದೂರ ಕಷ್ಟ, ಬಸ್ನಲ್ಲಿ ಹೋಗಿ ಬರುತ್ತೇನೆ. ಅರುಣ್, ಬಸ್ಗೆ ಕೊಡಲು ನನ್ನ ಬಳಿ ದುಡ್ಡಿಲ್ಲ. ಅಮ್ಮ, ಅವನು ಹೋಗುವುದು ಬೇಡ, ಸಂಜೆ ಬರುವಾಗ ನಾನೇ ತರುತ್ತೇನೆ. ಯಾವ ಬಣ್ಣ ಹೇಳು ಎಂದಳು ಅಂಜು. ಅಕ್ಕನನ್ನು ಬಸ್ ಹತ್ತಿಸಿ ಬಾ ಹೇಳಿ ಅರುಣ್ ಮನೆ ಕಡೆ ಹೊರಟನು. ಕೆಲಸದಲ್ಲಿ ಬ್ಯುಸಿ ಇದ್ದ ಅಂಜು. ಅವಳ ಸಹ ಉದ್ಯೋಗಿಗೆ ಅಂಜನಾನ ನೋಡಿದರೆ ಒಂದು ರೀತಿ ಅಸೂಯೆ. ಅವಳ ಮುದ್ದು ಮುಖ, ನಗುವಾಗ ಬಲಬದಿಯ ಚಿಕ್ಕ ಕಪ್ಪು ಮಚ್ಚೆ, ಭುಜದವರೆಗೆ ಕೂದಲು, ಎತ್ತರ 5.4, ಕಿವಿಗೆ ಚಿಕ್ಕದಾದ ಬಂಗಾರದ ಕಿವಿಯೋಲೆ. ಮೂಗತಿ ಇಲ್ಲ, ಕೈಬಳೆಯೂ ಧರಿಸಿಲ್ಲ. ಯಾವುದೇ ಆಡಂಬರ ಇಲ್ಲದ ಸಾದಾ ಸೀದಾ ಬಟ್ಟೆ. ಸಹ ಉದ್ಯೋಗಿ ನಿಶ್ಚಿತನ ಕಣ್ಣು ಕುಕ್ಕುವಂತೆ ಮಾಡಿತು. ಅಂಜು, ಮಧ್ಯಾಹ್ನ ಊಟ ಮಾಡಿ ಹೊರಗಡೆ ಹೋಗಿ ಬರುವ ಎಂದಳು ನಿಶ್ಚಿತ. ಸರಿ ನಿಶು, ನನಗೂ ಸ್ವಲ್ಪ ಬಟ್ಟೆ ನೂಲು ಬೇಕಿತ್ತು. ಅಂಜು, ನನ್ನ ಜೊತೆ ಬಾ ಎಂದು ಹೇಳಿದ್ದು. ನಿನ್ನ ನೂಲು ಸೂಜಿ ನೀನೇ ಹೋಗಿ ತಂದು ಬಿಡು, ನಾನು ಬರಲ್ಲ. ಅಂಜು, ಅಪ್ಪ ತಂದುಕೊಟ್ಟ ಬಟ್ಟೆ ಹೊಲಿಯಲು ಫ್ಯಾಷನ್ ಡಿಸೈನ್ ಬಳಿ ಹೋಗಬೇಕು. ಕವರ್ ತೆಗೆದು ಬಟ್ಟೆಯನ್ನು ತೋರಿಸಿದಳು. ನೋಡು, 3,000 ರೂಪಾಯಿ ಕೊಟ್ಟೆ, ಇನ್ನೂ ಹೊಲಿಯಲು 1.5 ಎಂದಳು. ಅಂಜುನ ಕೆಣಕಲು ಸಂಚು ಹೂಡಿಬಿಟ್ಟಳು. ಚೆನ್ನಾಗಿದೆ ನಿಶು, ಇಷ್ಟು ದುಬಾರಿ ಬಟ್ಟೆ ಚೆನ್ನಾಗಿ ಹೊಲಿಯಲು ಕೊಡಬೇಕು ಎಂದಳು. ಅಂಜು, ನೀನು ಒಂದು ಬಟ್ಟೆ ತೆಗೆದುಕೊಂಡು ಬಿಡು. ಆ ಕೊನೆ ಬೀದಿಯಲ್ಲಿ ಹೊಸ ಬಟ್ಟೆ ಮಳಿಗೆ ಓಪನ್ ಆಗಿದೆ. ನಿನ್ನದು ನಾರ್ಮಲ್ ಡ್ರೆಸ್, ಅದು ನಿನ್ನ ಅಮ್ಮ ಹೊಲಿಗೆ ಅಷ್ಟು ಚೆನ್ನಾಗಿ ಇರಲ್ಲ. ಬೇಡ, ನನ್ನ ಜೊತೆ ಇದ್ದ ಬಟ್ಟೆಯಲ್ಲಿ ನಾನು ಆರಾಮಾಗಿದ್ದೇನೆ. ಅದೇ ನಿನ್ನ ಅಮ್ಮನ ಹಳೆಯ ಸೀರೆಯ ಟಾಪ್. ಹೋ, ಮರ್ತೋಯ್ತು, ನಿನಗೆ ಬಟ್ಟೆ ತಂದುಕೊಡಲು ಅಪ್ಪ ಇಲ್ಲ ಅಲ್ವಾ? ನೀನೇ ಕೆಲಸಕ್ಕೆ ಬಂದು ಮನೆ ನೋಡ್ಕೋಬೇಕು. ನಾನು ಸಮಯ ಕಳೆಯಲು ಎಂಜಾಯ್ ಮಾಡಲು ಕೆಲಸ ಮಾಡುತ್ತೇನೆ. ನೀನು ಹಳೆಯ ಸಿನಿಮಾ ಬೆಂಕಿಯಲ್ಲಿ ಹರಳಿದ ಹೂ, ಅದರಲ್ಲಿ ಬರುವ ನಾಯಕಿ ಹಾಗೆ ಎಲ್ಲ ಜೀವನ ಮನೆಯವರಿಗೋಸ್ಕರ ಮುಡಿಪು, ವ್ಯಂಗ್ಯವಾಗಿ ಹೇಳುತ್ತಾ ನಗುತ್ತಾ ನಿಂತಳು. ಜೋರಾಗಿ ಮಾತನಾಡಿದ್ದ ನಿಶು ದನಿ ಕೇಳಿ ಹೋಟೆಲ್ ಮ್ಯಾನೇಜರ್ ಬಂದು ಅಂಜು ಹಾಗೂ ನಿಶ್ಚಿತಾಗೆ ಜೋರು ಮಾಡಿ ಹೋದರು. ಆ ದಿನ ನಿಶ್ಚಿತ ಮಾತು ಅಂಜನಾಳ ಮನ ಮೌನಕ್ಕೆ ಜಾರಿತು. ಕೆಲಸ ಮುಗಿಸಿ, ನಿಶು, ನೀನು ಡೈರೆಕ್ಟ್ ಬಸ್ಸಲ್ಲಿ ಹೋಗು, ನನಗೆ ಮಾರ್ಕೆಟ್ ಹೋಗುವುದು ಇದೆ. ಅಲ್ಲಿಂದ ಅಂಜು ತೆರಳಿದಳು. ಮಾರ್ಕೆಟ್ನ ಒಂದು ಹೋಲ್ಸೇಲ್ ಅಂಗಡಿಯಲ್ಲಿ ಅಮ್ಮ ಹೇಳಿದ ನೂಲು, ಲೈನಿಂಗ್ ಪೀಸ್, ಸೂಜಿ ಖರೀದಿಸಿ ಬೇಗನೆ ಬಸ್ ಸ್ಟ್ಯಾಂಡ್ ದಾರಿಯಲ್ಲಿ ಫುಟ್ಪಾತ್ ಮೇಲೆ ನಡೆದಳು. ರಸ್ತೆಯ ಒಂದು ಬದಿಯಿಂದ ಇನ್ನೊಂದು ಬದಿಗೆ ರಸ್ತೆ ದಾಟಲು ಅವಸರದಲ್ಲಿ ಒಬ್ಬ ವ್ಯಕ್ತಿಗೆ ಡಿಕ್ಕಿ ಹೊಡೆದಳು. ಕೈಯಲ್ಲಿದ್ದ ಕವರ್ ಕೆಳಗೆ ಬಿತ್ತು. ವಾಹನದ ಭಯದಲ್ಲಿ ಬೇಗನೆ ವಸ್ತುಗಳನ್ನು ಹೆಕ್ಕಿದಳು. ಅಲ್ಲೇ ನಿಲ್ಲಿಸಿದ್ದ ಕಾರಿನ ಕೆಳಗೆ ನೂಲಿನ ಹುಂಡೆ ಹುರುಳಿತ್ತು. ತೆಗೆಯಲು ಆಗದೆ ಕಾರಿನ ಸುತ್ತ ಪ್ರಯತ್ನ ಪಟ್ಟರೂ ಸೋತಳು. ಹತ್ತಿರ ಅಂಗಡಿಯವನಿಂದ ಉದ್ದದ ಕೋಲು ತಂದು ತೆಗೆಯಲು ಪ್ರಯತ್ನ ಪಟ್ಟಳು. ಆಗಲೇ ಕಾರಿನ ಮಾಲೀಕ, ಹಲೋ, ನಾನು ಹೋಗಬೇಕು, ಸ್ವಲ್ಪ ಇಲ್ಲಿಂದ ದೂರ ಸರಿಯಿರಿ ಎಂದ. ಅವನ ಮಾತಿಗೆ ಅವನನ್ನು ನೋಡದೆ, ಸರ್, 1 ನಿಮಿಷ, ನನ್ನ ನೂಲಿನ ಹುಂಡೆ ಎಂದು ಹೇಳುತ್ತಾ ಕೊನೆಗೂ ತೆಗೆದು ಬಿಟ್ಟಳು. ಎದ್ದು ನಿಂತು, ಸರ್ ಕ್ಷಮಿಸಿ ಎಂದಳು. ಎದುರಿಗಿದ್ದ ವ್ಯಕ್ತಿನ ನೋಡಿದಳು. ಸುರಸುಂದರ, ಕಣ್ಣಿಗೆ ಹಾಕಿದ್ದ ಸನ್ಗ್ಲಾಸ್,
ಅವನನ್ನೇ ನೋಡುತ್ತಾ ನಿಂತಳು. ಹುಬ್ಬು ಏರಿಸಿದನು. ಆದರೂ ಅಂಜು ಅವನನ್ನು ನೋಡುತ್ತಾ ನಿಮ್ಮನ್ನು ಎಲ್ಲೋ ನೋಡಿದ್ದೇನೆ ಎಂದಳು. ಹೌದಾ, ಎಲ್ಲಿ ಹೇಳಿ ಎಂದನು. ಗೊತ್ತಿಲ್ಲ ಎಂದಳು. ಹಾಗಾದರೆ ನನ್ನ ಕಾರಿನ ಅಡ್ಡ ನಿಲ್ಲಬೇಡಿ, ಹೋಗಿ ಎಂದನು. ಸಮಯದ ಬಸ್ ಮರೆತು ತಲೆಯಲ್ಲಿ ಅವನು ಯಾರು ಅನ್ನುವುದು ಯೋಚನೆ ಮಾಡುತ್ತಾ ಬಸ್ ಸ್ಟ್ಯಾಂಡ್ ಬಳಿ ಬಂದಳು. ಹಾಡು ಕೇಳುತ್ತಾ ಕಾರಿನಲ್ಲಿ ಹೋಗುತ್ತಿದ್ದವನು ಒಂದೇ ಸಮನೆ ಕಾರಿಗೆ ಬ್ರೇಕ್ ಹಾಕಿ, ಆ ಹುಡುಗಿ ಅಂಜು ಅಂದರೆ ಅಂಜನಾನಾ ಎಂದು ಹೇಳಿ, ಓ ಮೈ ಗಾಡ್ ಎಂದು ಕಾರ್ ಹಿಂದಕ್ಕೆ ತಿರುಗಿಸಿ ವೇಗ ಹೆಚ್ಚಿಸಿ ಅಂಜನಾ ಸಿಕ್ಕಿದ ಸ್ಥಳಕ್ಕೆ ಹೊರಟನು. ಇಷ್ಟಕ್ಕೂ ಅಂಜುಗೂ ಕಾರ್ತಿಕ್ಗೂ ಏನು ಸಂಬಂಧ? ಸೀತಾದೇವಿಯ ಮಗಳು ಸುನಂದ ಮಾಡಿದ ಮೋಸವೇನೋ? ಗೌರಿಯವರ ಗಂಡ ಬದುಕಿ ಮತ್ತೆ ಅಂಜನಾ ಮತ್ತು ಅರುಣ್ಗೆ ತಂದೆಯ ಪ್ರೀತಿ ತೋರುತ್ತಾರಾ? ಕಾಯ್ದು ನಿರೀಕ್ಷಿಸಿ. ಭಾಗ 2 ಮುಂದುವರಿಯುತ್ತದೆ. ಭಾಗ 2ನ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.